ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆ ಒಂದು ಸಾಮಾನ್ಯ ಫ್ಯಾಮಿಲಿ ಡ್ರಾಮಾ ಅಲ್ಲ. ಇದು ಒಂದು ಮನೆಯ ಒಳಗಿನ ಭಾವನೆಗಳ ಸ್ಫೋಟ. ಇಷ್ಟು ದಿನ ಮೌನವಾಗಿ ಹರಿಯುತ್ತಿದ್ದ ಅನುಮಾನಗಳು, ತಪ್ಪು ಅರ್ಥಗಳು ಮತ್ತು ನಂಬಿಕೆಗಳ ನಡುವೆ ಕಟ್ಟಿದ ಸಂಬಂಧಗಳು ಇವೆಲ್ಲವೂ ಒಂದೇ ಕ್ಷಣದಲ್ಲಿ ಕುಸಿದು ಬೀಳುವ ದೃಶ್ಯ ಇವತ್ತು ನಾವು ನೋಡುತ್ತಿದ್ದೇವೆ. ಚಲ್ವಾ ಮತ್ತು ಲೋಕಿ ಸತ್ಯವನ್ನ ಮನೆಯ ಮುಂದೆ ಹೇಳುವ ಕ್ಷಣ ಅದು ಕೇವಲ ಒಂದು ರಹಸ್ಯ ಬಹಿರಂಗವಾಗುವುದಲ್ಲ, ಅದು ಒಂದು ಕುಟುಂಬದ ಮನಸ್ಸುಗಳನ್ನು ಕಡದುವ ಸತ್ಯದ ಗುಡುಗು. ಸಾವಿತ್ರಿ ಮತ್ತು ವಿನಂತಿ ಮಾಡಿದ ತಪ್ಪು ಗೊತ್ತಾದ ಕ್ಷಣ ಮನೆಯ ವಾತಾವರಣವೇ ಬದಲಾಗುತ್ತದೆ. ಅಷ್ಟರವರೆಗೆ ಶಾಂತವಾಗಿದ್ದ ಮುಖಗಳಲ್ಲಿ ಅಚ್ಚರಿ, ಅವಮಾನ ಮತ್ತು ನೋವು ಒಂದೇ ಸಮಯದಲ್ಲಿ ಕಾಣಿಸುತ್ತದೆ. ಭದ್ರನ ಕಣ್ಣುಗಳಲ್ಲಿ ಕೋಪಕ್ಕಿಂತ ಹೆಚ್ಚು ಗಾಯವಿದೆ. ಅವನು ಕೂಗಿದ ಇಂಥವರು ನಮ್ಮ ಮನೆಯಲ್ಲಿರಬಾರ್ದು ಅನ್ನೋ ಮಾತು ಕೋಪದ ಪ್ರತಿಕ್ರಿಯೆ ಅಲ್ಲ, ಅದು ಅವನೊಳಗಿನ ನಂಬಿಕೆ ಮುರಿದ ನೋವಿನ ಚಿರುಚಾಟ. ಅವನು ತನ್ನ ತಂದೆಯ ಗೌರವವನ್ನ ಕಾಪಾಡಬೇಕು ಅನ್ನೋ ಒತ್ತಡದಲ್ಲಿ ಮಾತಾಡ್ತಿದ್ದಾನೆ. ಅವನಿಗೆ ಸಾವಿತ್ರಿಯ ತಪ್ಪಿಗಿಂತ ದೊಡ್ಡ ನೋವು ಕೊಟ್ಟದ್ದು ಅವಳು ಶಿವರಾಮಗೌಡರನ್ನ ಶಿವರಾಮ ಎಂದು ಕರೆಯುವ ಕ್ಷಣ. ಅದು ಕೇವಲ ಹೆಸರಿನ ಉಚ್ಚಾರಣೆ ಅಲ್ಲ, ಅದು ಗೌರವವನ್ನ ತುಳಿಯುವ ಸೂಚನೆ. ಸಾವಿತ್ರಿಯ ಮಾತುಗಳಲ್ಲಿ ಅಹಂಕಾರ ಸ್ಪಷ್ಟ, ಆದರೆ ಆ ಅಹಂಕಾರದ ಹಿಂದೆ ಒಂದು ಭಯ ಇದೆ. ಇಷ್ಟು ದಿನ ಅವಳು ನಿಯಂತ್ರಣದಲ್ಲಿಟ್ಟಿದ್ದ ಪರಿಸ್ಥಿತಿ ಕೈಚೆಲ್ಲುತ್ತದೆ ಅನ್ನೋ ಆತಂಕ. ಅದಕ್ಕೆ ಅವಳು ಇನ್ನಷ್ಟು ಗಟ್ಟಿಯಾಗಿ ಈ ಮನೆಯಲ್ಲಿ ಅಧಿಕಾರ ನನಗೇ ಇದೆ ಅಂತ ಹೇಳ್ತಾಳೆ. ಇದು ಸತ್ಯದ ವಿರುದ್ಧದ ಪ್ರತಿರೋಧ. ತಪ್ಪು ಬಯಲಾಗಿದ್ದಾಗ ಕೆಲವರು ಮೌನವಾಗುತ್ತಾರೆ, ಕೆಲವರು ಒಪ್ಪಿಕೊಳ್ಳುತ್ತಾರೆ, ಆದರೆ ಕೆಲವರು ಇನ್ನೂ ಜೋರಾಗಿ ಕೂಗುತ್ತಾರೆ. ಸಾವಿತ್ರಿ 3ನೇ ವರ್ಗಕ್ಕೆ ಸೇರುತ್ತಾಳೆ. ಅವಳಿಗೆ ಮದುವೆ ನಡೆಯಬೇಕು ಎನ್ನುವುದು ಪ್ರೀತಿಗಾಗಿಯಲ್ಲ, ಸೋಲಬಾರದು ಅನ್ನೋ ಹಠಕ್ಕಾಗಿ. ಈ ಸಂದರ್ಭದಲ್ಲಿ ಭದ್ರನ ಮನಸ್ಥಿತಿ ನೋಡಬೇಕು. ಅವನು ಕೋಪದಿಂದ ಮುಂದೆ ಹೋಗಿ ಕೈ ಎಟ್ಟುವ ಕ್ಷಣ ಅದು ಅವನ ನಿಯಂತ್ರಣ ಕಳೆದುಕೊಂಡ ಮನಸ್ಸಿನ ಸೂಚನೆ. ಆದರೆ ಈಶ್ವರಿ ಅಡ್ಡ ಬಂದು ನೀನು ಕೈ ಮಾಡಿದರೆ ನಿನ್ನ ಗೌರವ ನೀನೇ ಕಳೆದುಕೊಳ್ಳುತ್ತೀಯಾ ಅಂತ ಹೇಳುವಾಗ ಕಥೆ ಒಂದು ಹೊಸ ಹಂತಕ್ಕೆ ಹೋಗುತ್ತದೆ. ಇದು ಭದ್ರನ ಪರಿವರ್ತನೆಯ ಪ್ರಾರಂಭ. ಕೋಪದಿಂದ ನಡೆದುಕೊಳ್ಳುವವನಿಂದ ಗೌರವ ಕಾಪಾಡುವವನಾಗುವ ಪರಿವರ್ತನೆ. ಅವನು ಕ್ಷಣಕ್ಕೆ ನಿಂತು ಯೋಚಿಸುತ್ತಾನೆ. ಇದೇ ಕಥೆಯ ಮೊದಲ ಟ್ವಿಸ್ಟ್, ಲೇಯರ್. ಹೊರಗಿನ ಜಗಳ ಒಳಗಿನ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ. ಶಿವರಾಮಗೌಡರು ಇಷ್ಟು ದಿನ ಮೌನವಾಗಿ ಇದ್ದವರು. ಅವರಿಗೆ ತಮ್ಮ ಮನೆಯವರ ಮೇಲೆ ಅತಿಯಾದ ನಂಬಿಕೆ. ಆದರೆ ಸತ್ಯ ಗೊತ್ತಾದಾಗ ಅವರ ಮುಖದಲ್ಲಿ ಕಾಣಿಸುವ ಪಶ್ಚಾತ್ತಾಪ ಭಾರಿ. ಈ ಮದುವೆ ನಡೆಯಲ್ಲ ಅನ್ನೋ ಅವರ ಮಾತು ಕೋಪದ ಫಲಿತಾಂಶ ಅಲ್ಲ, ಅದು ಗೌರವ ಉಳಿಸುವ ಅಂತಿಮ ಘೋಷಣೆ. ತಮ್ಮ ತಪ್ಪು ನಿರ್ಧಾರದಿಂದ ಮನೆ ಆಲ್ಮೋಸ್ಟ್ ಕುಸಿದಿದೆ ಅನ್ನೋ ಅರಿವು ಅವರಿಗಾಗಿದೆ. ಇದು ನಾಯಕನ ಒಳಗಿನ ಭಂಗಿ. ಅಧಿಕಾರದ ಸ್ಥಾನದಲ್ಲಿರುವ ವ್ಯಕ್ತಿ ತಪ್ಪು ಒಪ್ಪಿಕೊಳ್ಳುವ ಹಂತಕ್ಕೆ ಬಂದಾಗ ಕಥೆ ಭಾವನಾತ್ಮಕವಾಗಿ ಗಾಢವಾಗುತ್ತದೆ. ವಿನಂತಿಯ ಸ್ಥಿತಿಯಲ್ಲಿ ಶಬ್ದವಿಲ್ಲದ ನೋವು. ಅವಳ ಕನಸುಗಳು ಸುಳ್ಳಿನ ಆಧಾರದ ಮೇಲೆ ಕಟ್ಟಲ್ಪಟ್ಟಿದ್ದವು. ಅವಳು ಪ್ರೀತಿಯನ್ನ ಹಂಬಲಿಸಿದ್ದಾಳೋ ಅಥವಾ ಗೆಲುವನ್ನೋ, ಅದು ಈಗ ಸ್ಪಷ್ಟವಾಗುತ್ತಿದೆ. ಅವಳ ಮೌನದಲ್ಲಿ ಸೋಲಿನ ಭಯವಿದೆ. ಅವಳು ತಾಯಿಯ ಆಟದ ಭಾಗವಾಗಿದ್ದಾಳೆ ಎಂಬ ಅರಿವು ನಿಧಾನವಾಗಿ ಮೂಡುತ್ತಿದೆ, ಆದರೆ ಈಗ ಬಹಳ ತಡವಾಗಿದೆ. ಮನೆಯಿಂದ ಹೊರಡುವ ಕ್ಷಣ ಕಥೆಯ 2ನೇ ದೊಡ್ಡ ಟ್ವಿಸ್ಟ್. ಸಾವಿತ್ರಿ ನೀವು ಹೇಗೆ ಖುಷಿಯಾಗಿರ್ತೀರಾ ನೋಡ್ತೀನಿ ಅಂತ ಹೇಳೋದು ಸೋಲಿನ ಒಪ್ಪಿಗೆಯಲ್ಲ, ಅದು ಪ್ರತಿಕಾರದ ಘೋಷಣೆ. ಇದು ಕಾನ್ಫ್ಲಿಕ್ಟ್ ಮುಗೀತೆ ಅನ್ನಿಸುವಾಗಲೇ ಹೊಸ ಕಾನ್ಫ್ಲಿಕ್ಟ್ ಹುಟ್ಟಿಸುವ ದೃಶ್ಯ. ಮನೆಯವರು ಹೊರಗೆ ಶಾಂತ, ಒಳಗೆ ಕಂಪನ. ಗೌರವ ಉಳಿದಿದ್ರೂ ಗಾಯ ಉಳಿದಿದೆ. ಈಗ ಕಥೆಯ ಹೃದಯ ಭಾಗಕ್ಕೆ ಬರುವುದಾದರೆ ವಿದ್ಯಾ. ಇಷ್ಟು ದಿನ ತಪ್ಪು ಆರೋಪ ಹೊತ್ತಿದ್ದವಳು. ಅವಳು ಮೌನವಾಗಿದ್ದದ್ದು ದುರ್ಬಲತೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಅವಳು ಹೇಳುವ ನೀವು ನಂಬುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅನ್ನೋ ಸಾಲು ಇಡೀ ಕಥೆಯ ಭಾವನಾತ್ಮಕ ಕೇಂದ್ರ. ಅವಳು ಜಗಳ ಮಾಡಲಿಲ್ಲ, ಕೂಗಲಿಲ್ಲ, ಆದರೆ ಸತ್ಯದ ಮೇಲೆ ನಂಬಿಕೆ ಇಟ್ಟಳು. ಇದು ಸಹನೆಯ ಶಕ್ತಿ. ವಿದ್ಯಾ ಮೌನವನ್ನ ಆಯ್ಕೆ ಮಾಡಿಕೊಂಡದ್ದು ಯಾಕೆ? ಅವಳಿಗೆ ಸಂಬಂಧ ಮುಖ್ಯ. ಅವಳು ಯೋಚಿಸಿದಳು, ನಾನು ಜೋರಾಗಿ ಮಾತನಾಡಿದರೆ ಸಂಬಂಧವೇ ಮುರಿಯಬಹುದು. ಆದ್ದರಿಂದ ಅವಳು ಸಮಯಕ್ಕೆ ಬಿಡಿದಳು. ಇದು ಒಳಗಿನ ಧೈರ್ಯ, ಸತ್ಯದ ಮೇಲಿರುವ ವಿಶ್ವಾಸ. ಅವಳ ಟ್ರಾನ್ಸ್ಫಾರ್ಮೇಷನ್ ಇಲ್ಲಿ ಸ್ಪಷ್ಟವಾಗುತ್ತದೆ. ಆರೋಪಿತೆಯಿಂದ ನೈತಿಕ ವಿಜಯಿನಿಯಾಗುವ ಪರಿವರ್ತನೆ. ಭದ್ರನ ಪಶ್ಚಾತ್ತಾಪ ಈ ಭಾಗದ ಎಮೋಷನಲ್ ಕ್ಲೈಮ್ಯಾಕ್ಸ್. ನಿನ್ನ ಮೇಲೆ ಕೋಪ ಮಾಡಿಕೊಂಡೆ ಅಂತ ಒಪ್ಪಿಕೊಳ್ಳುವಾಗ ಅವನ ಅಹಂಕಾರ ಕರಗುತ್ತದೆ. ಅವನು ಪ್ರೀತಿಯ ಅರ್ಥ ಈಗ ಅರಿಯುತ್ತಾನೆ. ಪ್ರೀತಿ ಎಂದರೆ ನಂಬಿಕೆ. ಕ್ಷಮೆ ಕೇಳೋ ಕ್ಷಣ ಅವನ ಪರಿಪಕ್ವತೆಯ ಸೂಚನೆ. ಇದು ಪಾತ್ರದ ಬೆಳವಣಿಗೆ. ಶಿವರಾಮಗೌಡರು ಚೆಲ್ವನ ಬಳಿ ಕ್ಷಮೆ ಕೇಳೋದು ಮತ್ತೊಂದು ದೊಡ್ಡ ಮನೋಭಾವದ ಬದಲಾವಣೆ. ಮನೆತನದ ಮುಖ್ಯಸ್ಥ ತಲೆಬಾಗೋದು ಸುಲಭವಲ್ಲ, ಆದರೆ ಅವರು ಒಪ್ಪಿಕೊಂಡರು. ತಪ್ಪಾಯಿತು. ಇದು ರಿಡೆಂಪ್ಷನ್ ಆರ್ಕ್. ಅವರ ನಾಯಕತ್ವ ಈಗ ಗೌರವದ ಮೇಲೆ ಅಲ್ಲ, ವಿನಮ್ರತೆಯ ಮೇಲೆ ನಿಂತಿದೆ. ಇನ್ನೊಂದೆಡೆ ಸಾವಿತ್ರಿಯ ಮನಸ್ಸು ಶಾಂತವಾಗಿಲ್ಲ.
ಅವಳಿಗೆ ಗಿಲ್ಟ್ ಕಡಿಮೆ, ಹ್ಯುಮಿಲಿಯೇಷನ್ ಹೆಚ್ಚು. ಅವಳು ಸೋಲನ್ನು ಒಪ್ಪಿಕೊಳ್ಳುವ ವ್ಯಕ್ತಿಯಲ್ಲ, ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಅವಳು ಮತ್ತೆ ಬರುವ ಸಾಧ್ಯತೆ ಹೆಚ್ಚು. ಅವಳು ಕಾನೂನು, ಸಮಾಜ ಅಥವಾ ಭಾವನಾತ್ಮಕ ಒತ್ತಡ ಬಳಸಬಹುದು. ಇದು ಮುಂದಿನ ಹಂತದ ಸೂಚನೆ. ವಿನಂತಿ ಈಗ ಗಿಲ್ಟ್ ಮತ್ತು ಹತಾಶೆಯ ನಡುವೆ ಸಿಲುಕಿದ್ದಾಳೆ. ಅವಳಿಗೆ ಈಗ ಅರಿವಾಗಿದೆ, ತನ್ನ ಕನಸು ಸ್ವಾರ್ಥದಿಂದ ಮಸುಕಾಗಿದೆ ಎಂಬುದು. ಅವಳು ತಾಯಿಯ ನೆರಳಿನಿಂದ ಹೊರಬಂದು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳವಳ ಅಥವಾ ಮತ್ತೆ ಪ್ರತಿಕಾರದ ಭಾಗವಾಗುವಳ? ಇದೇ ಮುಂದಿನ ಟ್ವಿಸ್ಟ್ ಸಾಧ್ಯತೆ. ವಿದ್ಯಾ ಈ ಮನೆ ಸೊಸೆ ನಾನು ಮಾತ್ರ ಅಂತ ಹೇಳೋದು ಪೊಸೆಸಿವ್ನೆಸ್ ಅಲ್ಲ, ಅದು ಐಡೆಂಟಿಟಿ ರೀಕ್ಲೇಮ್. ಅವಳು ತನ್ನ ಸ್ಥಾನವನ್ನ ಮತ್ತೆ ಪಡೆದಿದ್ದಾಳೆ. ಇದು ಹೆಣ್ಣಿನ ಆತ್ಮಗೌರವದ ಘೋಷಣೆ. ಇಷ್ಟು ದಿನ ಅವಳು ಹೊರಗಡೆ ನಿಂತಿದ್ದಳು, ಈಗ ಮನೆಯ ಮಧ್ಯದಲ್ಲಿ ನಿಂತಿದ್ದಾಳೆ. ಕೊನೆಗೆ ಮನೆ ಮತ್ತೆ ಒಂದಾಗುತ್ತದೆ. ಆದರೆ ಈ ಏಕತೆ ಪರೀಕ್ಷೆಗೆ ಒಳಗಾಗಬಹುದು. ಹೊರಗಿನ ಒತ್ತಡ, ಒಳಗಿನ ಗಾಯಗಳು ಮತ್ತು ಸಾವಿತ್ರಿಯ ಪ್ರತಿಕಾರ, ಇವೆಲ್ಲವೂ ಮುಂದಿನ ಹಂತದಲ್ಲಿ ಕಥೆಯನ್ನ ಇನ್ನಷ್ಟು ಗಾಢ ಮಾಡಬಹುದು. ಫ್ರೆಂಡ್ಸ್, ಇದು ಕೇವಲ ಸೀರಿಯಲ್ ಕಥೆಯಲ್ಲ, ಇದು ನಂಬಿಕೆಯ ಬೆಲೆ, ಅಹಂಕಾರದ ಪರಿಣಾಮ ಮತ್ತು ಮೌನದ ಶಕ್ತಿ ಬಗ್ಗೆ ಹೇಳುವ ಕಥೆ. ನಿಮಗೆ ಏನನಿಸ್ತು? ಸಾವಿತ್ರಿ ಮತ್ತೆ ವಾಪಸ್ ಬರ್ತಾಳಾ? ವಿನಂತಿ ಬದಲಾಗುತ್ತಾಳಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ಥ್ಯಾಂಕ್ ಯು.